ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನೇಕಾರ ಬೃಹತ್ ಅನಿರ್ದಿಷ್ಟಾವಧಿ ಧರಣಿ 18ನೇ ದಿನಕ್ಕೆ ಕಾಲಿಟ್ಟಿದೆ. ನೇಕಾರರ ಪಾಲಿಗೆ ಸರ್ಕಾರ ಕಣ್ಣು ಮುಚ್ಚಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಕೆಎಚ್ಡಿಸಿ ಮುಂಭಾಗದಲ್ಲಿ ನೇಕಾರರಿಂದ ಬೃಹತ್ ಅನಿರ್ದಿಷ್ಟಾವಧಿ 18ನೇ ದಿನಕ್ಕೆ ಕಾಲಿಟ್ಟಿದೆ. ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆಎಚ್ಡಿಸಿ ನೇಕಾರರಿಂದ ಬನಹಟ್ಟಿಯಲ್ಲಿ ಪಾದಯಾತ್ರೆ ಮುಖಾಂತರ ಪ್ರತಿಭಟಿಸಿ ರಬಕವಿಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವಾದಿ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ನೇಕಾರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸದಿದ್ದರೆ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ನಾವು ಪ್ರತಿಭಟಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೇಕಾರಿಗೆ ಭಾರಿ ಪ್ರಮಾಣದಲ್ಲಿ ಸರ್ಕಾರ ಅನ್ಯಾಯ ಮಾಡಿದೆ. ಮಾನ ಮುಚ್ಚುವ ನೇಕಾರು ಇವತ್ತು ಬೇತಿಯಲ್ಲಿ ಬಿದ್ದು ಒದ್ದಾಡುತ್ತಿದ್ದಾನೆ. ಸರ್ಕಾರ ಇಲ್ಲಿಯ ತನಕ ಕಣ್ಣು ತೆರೆದು ನೋಡಿಲ್ಲ. ನೇಕಾರರ ಪಾಲಿಗೆ ಸರ್ಕಾರ ಸತ್ತು ಹೋಗಿದೆ. ನೇಕಾರಿಗೆ ನಿವೇಶನ ಹಂಚಿಕೆ ಮಾಡಬೇಕು. 100 ಜನರಿಗೆ ಸಿಟಿ ಸರ್ವೆ ಉತ್ತಾರಗಳ ಹಂಚಿಕೆ ಆಗಬೇಕು. 55 ವರ್ಷ ಮೇಲ್ಪಟ್ಟ ನೇಕಾರಿಗೆ ಕನಿಷ್ಠ 5,000 ಮಾಶಾಸನ ಜಾರಿ ಮಾಡಬೇಕು. ಕೆಎಚ್ಡಿಸಿ ನಿಗಮದಲ್ಲಿ ಆಗಿರುವ 100 ಕೋಟಿ ರೂಪಾಯಿಗಳ ಅವ್ಯವಹಾರ ಮರು ತನಿಖೆ ಆಗಬೇಕು. ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸಿ ಹೋದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗಿ ಬೀದಿಗಿಳಿದು ಹೊರಟ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೀವಿ ಎಂದು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಕಿ ತಿಳಿಸಿದರು. ಬನಹಟ್ಟಿ ನಗರದಲ್ಲಿ ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವ ಸಲುವಾಗಿ ನಾವೆಲ್ಲ ಪಾದಯಾತ್ರೆ ಮೂಲಕ ಕೆಎಚ್ಡಿಸಿ ಕಾಲನಿಯಿಂದ ಶಹರದಲ್ಲಿ ಹೊರಟಿದ್ದೀವಿ. ಇಲ್ಲಿ ರಬಕವಿಬನಹಟ್ಟಿಯಲ್ಲೂ ಕೂಡ ಸಾಕಷ್ಟು ಸರ್ವೆ ನಂಬರ್ಗಳಿದಾವೆ. ಆ ಸರ್ವೆ ನಂಬರ್ಗಳಲ್ಲಿ ಸಾವಿರಾರು ಜನರಿಗೆ ಸಿಟಿಎಸ್ ಉತ್ತಾರಗಳ ಅವಶ್ಯಕತೆ ಐತಿ. ಅವರು ಸಹಿತ ಇವತ್ತೆಲ್ಲ ಭಾಗವಹಿಸಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹಾಗೇನೆ ನೇಕಾರರ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು 13ನೇ ತಾರೀಕಿಗೆ ಸುವರ್ಣಸೌಧ ಎದುರಿಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ತಯಾರಿಯನ್ನು ಕೂಡ ನಾವು ಇವತ್ತು ಪೂರ್ವಭಾವಿ ಸಿದ್ಧತಾ ಸಲುವಾಗಿ ಈ ಒಂದು ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀವಿ. ಏನಂತ ಇವತ್ತು ಬನಹಟ್ಟಿಯಲ್ಲಿ ಅನಿರ್ದಿಷ್ಟಾವಧಿ 18ನೇ ದಿನ ಕೆಎಚ್ಡಿಸಿಯಲ್ಲಿ 100 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತಿ. ಜೊತೆಗೆ ನಿವೇಶನ ಹಂಚಿಕೆ ಆಗಬೇಕು, ಆಮೇಲೆ ಸಿಟಿಎಸ್ ಉತ್ತಾರಗಳ ಹಂಚಿಕೆ ಆಗ್ಬೇಕಂತೇಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ಲಿಕ್ಕೆ ಇವತ್ತು 18 ದಿನ ಆಯ್ತು. 18ನೇ ದಿನದಂದು ನಾವು ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಇವತ್ತು ಪಾದಯಾತ್ರೆ ಮೂಲಕ ನಾವೆಲ್ಲ ಹೊಂಟಿದೀವಿ. ಜೊತೆಗೇನ ಈಗ 13ನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದು ಸುವರ್ಣಸೌಧ ಯಾತ್ರೆಗೆ ನಾವು ಪ್ರತಿಭಟನೆ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೇಕಾರ ಕೂತ್ಕೊಂಡು ತಯಾರಿ ಮಾಡಕತ್ತೀವಿ. ಈ ಬನಹಟ್ಟಿಯಲ್ಲೂ ಕೂಡ ಸಾಕಷ್ಟು ಜನರಿಗೆ 16,000 ಜನರಿಗೆ ಸಿಟಿ ಸರ್ವೆ ಉತ್ತಾರಗಳಿಲ್ಲ ಹಾಗೂ ನಿವೇಶನಗಳ ಹಕ್ಕುಪತ್ರಗಳಿಲ್ಲ. ಅವೆಲ್ಲವೂ ಕೂಡ ದೊರಕಿಸಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹಾಗೇನೆ ನೇಕಾರರ ಸಮಸ್ಯೆಗಳು ಇನ್ನೂ ಅನೇಕ ಅದಾವ. ಅವುಗಳ ಬಗ್ಗೆ ಚರ್ಚೆ ಆಗಬೇಕು, ಸರ್ಕಾರ ಸ್ಪಂದನೆ ಮಾಡಬೇಕು. ಮಾನ್ಯ ಜವಳಿ ಸಚಿವರು, ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಇವತ್ತ ಪಾದಯಾತ್ರೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಇವತ್ತು ಈಗಾಗಲೇ ನಾವು 18 ದಿವಸದ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೇವೆ. ಆದ ಕಾರಣ ಇವತ್ತಿನವರೆಗೆ ಯಾರು ನಮಗ ಬಂದು ಭೇಟಿಯಾಗಿಲ್ಲ. ಆದ ಕಾರಣ ನಮಗ 100 ನಿವೇಶನ ಬೇಕು ಮತ್ತು ಸಿಟಿಎಸ್ ಉತ್ತಾರಗಳು 300 ಈಗಾಗಲೇ ಮನೆಗಳು ಅದಾವು. ಮತ್ತು ಇನ್ನೂ ತಕ್ಕ ಯಾರು ಬಂದು ನಮಗೆ ಭೇಟಿಯಾಗಿಲ್ಲ. ಆದ ಕಾರಣ ಏನೈತಿ, ನಾವು ಇನ್ನ ಬೆಳಗಾವಿ ಸುವರ್ಣ ಸೌಧಾಗ ಹೋಗಿ ನಾವು ಅಲ್ಲಿ ಕೂಡ ಧರಣಿ ಸತ್ಯಾಗ್ರಹ ಮಾಡ್ತನು ಅನ್ನುವಂತ ಮಾತನ್ನು ಕೊಟ್ಟು ನಾನು ಮಾತಾಡಿ ಮುಗಿಸ್ತೀನಿ. ಸುಮಿತ್ರಾ ಜಾಲಿಕಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.